ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಆರ್ಯ. ತುಂಬ ದಿವಸದಿಂದ ನಾನು ವೆಯ್ಟ್ ಮಾಡ್ತಾಯಿದ್ದೆ. ನನ್ನ ವೈಫ್ ಬರ್ಡೇ ಇದೆ ನಾಳೆ. ಕ್ವೈಟ್ ಎಕ್ಸೈಟೆಡ್. ಫೈನಲಿ ಆ ಡೇ ಬಂದಿದೆ ನಾಳೆ. ಸೊ ಫುಲ್ ಶಾಪಿಂಗ್ ಮಾಡ್ತಾ ಇದ್ದೀನಿ. ಇವಾಗ ನಾನು ನೋಡ್ತಾ ಇರೋದು ತುಮಕೂರಲ್ಲಿರುವಂತಹ MG ರೋಡ್ ಕಡೆ. ಇದು ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್ ಅಂತ ಹೇಳ್ಬೋದು. ಯಾರೋ ನೋಡಿ ಗಣಪತಿನ ಎಷ್ಟು ಚೆನ್ನಾಗಿ ಭರ್ಜರಿಯಿಂದ ಲೈಟಿಂಗ್ಸ್ ಹಾಕಿ ಕೂರಿಸಿದ್ರು. ನನಗಂತೂ ತುಂಬಾ ಖುಷಿ ಆಗ್ತಾಯಿತ್ತು. ಹಾಗೆ ನನ್ನ ವೈಫ್ಗೆ ಒಂದು ಚಂದದಂತಹ ಕ್ರಾಪ್ ಟಾಪ್ ತೊಗೊಂಡು ನಾನು ಹೋಗಿದ್ದು ಮಹದೇವಪುರ ಕಡೆ. ಅಲ್ಲಿ ಶಾರ್ಟ್ಸು ಮತ್ತು ಹಾಗೆ ಸರಪಟಾಕಿ ತೊಗೊಂಡು ಡೈರೆಕ್ಟ್ ಮನೆ ಕಡೆ ಬಂದೆ. ಹಾಗೆ ಶಾಪಿಂಗ್ ಮಾಡಿದೆ. ನನ್ನ ವೈಫಿಗೆ ಇಷ್ಟ ಅಂದ್ಬಿಟ್ಟು ಚಾಕ್ಲೇಟ್, ಅವಳಿಗೆ ಸಿಲ್ಕ್ ಅಂದರೆ ತುಂಬ ಇಷ್ಟ ನನ್ನ ವೈಫ್ಗೆ. ಹಾಗೆ ಚಾಕ್ಲೇಟು ಇದು ನೋಡಿ, ಶಾರ್ಟ್ಸ್, ಇದು ಶಾರ್ಟ್ಸ್ 7 ಕಲರ್ ಶಾರ್ಟ್ಸ್ ತೊಗೊಂಡೆ. ಹಾಗೆ ಸರಪಟಾಕಿ ಕೂಡ 15 ಶಾರ್ಟ್ಸ್ ಹೊಡೆಯೋಣ ಅಂತ. ನಾನು ಮದುವೆ ಆಗಿ 1.5 ವರ್ಷ ಆಯಿತು. ನನಗೆ ತುಂಬ ದಿವಸದಿಂದ ಆಸೆ ಇತ್ತು ನನ್ನ ವೈಫ್ ಬರ್ಡೇನ ಕ್ರ್ಯಾಕರ್ಸ್ ಹೊಡೆದು, ಒಂದು ಕಲರ್ಫುಲ್ ಶಾರ್ಟ್ಸ್ ಹೊಡೆದು, ಪಟಾಕಿ ಹೊಡೆದು, ಹಾಗೆ ಒಂದು ಹಬ್ಬ ಥರ ಆಚರಣೆ ಮಾಡಬೇಕು ಅಂತ ನನಗೆ ಆಸೆ ಇತ್ತು. ಹಾಗೆ ನನ್ನ ವೈಫ್ ಮುಖದಲ್ಲಿ ಆ ನಗು ನೋಡಬೇಕು ಅನ್ನೋದೇ ನನಗೆ ಯಾವಾಗೂ ಇಷ್ಟ. ಸ್ಪೆಷಲಾಗಿ ನನ್ನ ವೈಫ್ ಬರ್ಡೇಗೆ ಒಂದಿನ ಮುಂಚೆನೇ ಹೋಗಿ ಹಾರ್ಟ್ ಶೇಪ್ ಕೇಕ್ನ ಆರ್ಡ್ರ್ ಮಾಡಿ ಬಂದೆ. ಅಂಗಡಿಗೆ ಹೋಗಿ ಆನಂದ್ ಜ್ಯುವೆಲ್ಲರ್ಸಿಂದ ಸಿಲ್ವರ್ ಚೈನು ಮತ್ತು ಸಿಲ್ವರ್ ಇದು ತಂದಿದ್ದೀನಿ, ಉಂಗುರ ಹಾರ್ಟ್ದು. ನೋಡಿ ಅನಿಸ್ತಾ ಇದ್ದೀರಾ, ಒಂದು ಸಿಲ್ವರ್ ರಿಂಗು ಇದೆ ಹಾರ್ಟದು. ಶಾಪಿಂಗ್ ಮುಗಿಸ್ಕೊಂಬರುವಾಗ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಎಕ್ಸಿಬಿಷನ್ ಇತ್ತು. ಮನೆಗೆ ಬಂದಿದ್ದೆ, ಲಿತ್ವಿಕ್ ಜೊತೆ ಸ್ವಲ್ಪ ಸಮಯ ಕಳೆದೆ. ಓಕೆ ಓಕೆ, ಇವಾಗ ನೀನು ಏನಪ್ಪ ಮಾಡ್ತಿದ್ಯಾ? ಇಲ್ಲಿ ನೋಡಿ ಏನೋ ಟಮಟೆ ಸೌಂಡ್ ಬರ್ತಿದೆ ಅಂತ ಆಚೆ ನೋಡಿದ್ರೆ ಹುಡುಗಿರೆಲ್ಲ ಭರ್ಜರಿ ಸ್ಟೆಪ್ಸ್ ಹಾಕ್ತಿದ್ರು. ಗಣಪತಿ ವಿಸರ್ಜನೆ ಮಾಡ್ತಿದ್ದಾರೆ. ಬರ್ಡೇ ಅಂದ್ಬಿಟ್ಟು ನಾನು ಒಂದು ಹೊಸ ಟಿ ಶರ್ಟ್ ತೊಗೊಂಡಿದ್ದೆ. ಫೈನಲಿ ಆ ಟಿ ಶರ್ಟ್ನೂ ಹಾಕ್ಕೊಂಡಿದ್ದೀನಿ. ನೋಡಿದ್ರಲ್ಲ, ನಾನಿವಾಗ ಗೊರಗುಂಟೆಪಾಳ್ಯ ಟ್ರಾಫಿಕಲ್ಲಿದ್ದೀನಿ. ಇನ್ನೇನು ಟ್ರಾಫಿಕ್ ಕ್ಲಿಯರ್ ಆಯಿತು. ಗೊರಗುಂಟೆಪಾಳ್ಯ ಹತ್ರ ಇದ್ದೀನಿ. ಇನ್ನೇನು ಸಿಗ್ನಲ್ ಬೇರೆ ಬಿದ್ದುಬಿಡ್ತು. ಸೊ ಕ್ವೈಟ್ ಎಕ್ಸೈಟೆಡ್. ಇದೊಂದು ಸಿಗ್ನಲ್ ದಾಟ್ಬಿಟ್ರೆ ನಾ ಡೈರೆಕ್ಟ್ ತುಮಕೂರು ಹತ್ರ ರೀಚ್ ಆಗ್ಬೋದು. ಸೊ ಫುಲ್ ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ. ಎಂತಿದ್ದು ಬರ್ಡೇ ಇವತ್ತು ವೈಫ್ದು. ಸರ್ಪ್ರೈಸ್ ಕೊಡೋಣ ಅಂತ ನಾನು ಇವಾಗ ಹೊಡ್ತಾ ಇರೋದು. ಸೊ ಇನ್ನೂ ನನ್ನ ವೈಫಿಗೆ ಗೊತ್ತಿಲ್ಲ ನಾನು ಬರ್ತಾಯಿದ್ದೀನಿ ಅಂತ. ಕೆಲಸ ಇದೆ ಇವತ್ತು ಅಂತ ಹೇಳಿದ್ದೀನಿ. ನೋಡೋಣ ಹೇಗೆ ಸರ್ಪ್ರೈಸ್ ಆಗ್ತಾರೆ ನನ್ನ ವೈಫು ಅಂತ. ಮಳೆ ಅಂತೂ ಸಿಕ್ಕಾಪಟ್ಟೆ ಇಲ್ಲಿ ಅಣೀತಾ ಇದೆ. ಇವಾಗ ನಾನಿದ್ದೀನಿ ಹೈವೇಯಲ್ಲಿ, ಸುತ್ತಲೂ ಇದೆ ಒಂಥರ ಒಳ್ಳೆ ನೇಚರ್ ಅಂತಲೇ ಹೇಳ್ಬೋದು. ನೇಚರ್ ಪ್ಲೇಸ್ ಇದು ಸುತ್ತಲೂ. ಬೆಳಗ್ಗೆಯಿಂದ ನನ್ನ ವೈಫಿಗೆ ನಾನು ಫೋನೇ ಮಾಡಿಲ್ಲ ಸರ್ಪ್ರೈಸ್ ಕೊಡೋಣ ಅಂತ ಬರ್ಡೇಗೆ. ಸೊ ಫೈನಲಿ ವೈಫ್ ಫೋನ್ ಮಾಡಿ ಇವಾಗ ಹೇಳ್ತಾ ಇರೋದು ಎಲ್ಲಿದ್ದೀರಾ ಅಂತ. ನಾನು ಹೇಳಿದೆ ಬರ್ತಾಯಿಲ್ಲ ಅಂತ. ಸೊ ಮುನ್ಸ್ಕೊಂಡಿದ್ದಾಳೆ. ನೋಡೋಣ ಬನ್ನಿ ಹೇಗಿರುತ್ತೆ ಅಂತ. ಫೈನಲಿ ಸರ್ಪ್ರೈಸಾಗಿ ಮನೆ ವಿಸಿಟ್ ಆದೆ. ವೈಫ್ ಮುನ್ಸ್ಕೊಂಡಿದ್ದಾಳೆ ನಾನು ಬರ್ಡೇನ ಮರ್ತೋಗಿದ್ದೀನಿ ಅಂತ. ನನ್ನ ಮಗ ಅವಾಗ್ತೇನೆ ಎದ್ದು ಕೂತ್ಕೊಂಡಿದ್ದ. ಇಲ್ಲಿ ನೋಡಿ ಸಾನ್ವಿ ಮುನ್ಸ್ಕೊಂಡು ನನ್ನ ಹತ್ರ ಮಾತಾಡಲ್ಲ ಅಂತ ಬೆಡ್ಶೀಟ್ ಹಾಕ್ಕೊಂಡು ಮಲ್ಕೊಂಡಿದ್ದಾರೆ ಕವರ್ ಮಾಡಿಕೊಂಡು. ನನ್ನ ಬರ್ಡೇಗೆ ಏನು ತೊಗೊಂಬಂದಿಲ್ಲ, ಕೇಕು ಸರ್ಪ್ರೈಸ್ ಏನಿಲ್ಲ ಅಂತ ಮುನ್ಸ್ಕೊಂಡಿದ್ದಾರೆ. ನನ್ನ ಮಗ ಈರುಳ್ಳಿ ಎಷ್ಟು ಚೆನ್ನಾಗಿ ಎದ್ದು ನೋಡ್ತಾ ಇದ್ದೀನಿ. ಮತ್ತೆ ಮಲ್ಕೊಂಬಿಡ್ತ. ರೋಜ್ ಬಂದಿರಿ ಅಪ್ಪು ಮುನ್ಸ್ಕೊಂಡು ಮಲ್ಕೊಂಡಿರೋದು ನಿಂತಿ. ನನ್ನ ಮಗ ನೋಡಿ ಅವನು ಮುನ್ಸ್ಕೊಂಡಿದ್ದಾನೆ. ಸಾನ್ವಿ ಅವಾಗ ಖುಷಿಯಾಗಿರಬೇಕು ಅಂತ ನನಗಿಷ್ಟ. ಫೈನಲಿ ಕಾರಲ್ಲಿರೋ ಸರ್ಪ್ರೈಸ್ ಹಾರ್ಟ್ ಶೇಪ್ ಕೇಕ್ನ ತೆಗೆದು ಆಚೆ ಇಟ್ಟು ಬರ್ಡೇಗೆ ನಾನೆಲ್ಲ ಪ್ರಿಪೇರ್ ಮಾಡ್ತಿದ್ದೆ. ನಾನು ಕಾರ್ ಮೇಲೆ ಇಟ್ಟೆ. ನೋಡಿ ಎಲ್ಲರೂ ಕುತ್ಕೊಂಡಿದ್ದಾರೆ ಮನೆ ಆಚೆ ಕಡೆ. ಎಷ್ಟು ಚೆನ್ನಾಗಿರುತ್ತಲ್ಲ ನೋಡೋದಕ್ಕೆ ಹಳ್ಳಿಯಲ್ಲಿ. ನೋಡಿ ಸಾನ್ವಿಗೆ ಸ್ಪೆಷಲಾಗಿ 1 ಡೇ ಬಿಫೋರ್ ನಾನು ಹೋಗಿ ಕೇಕ್ನ ತೊಗೊಂಬಂದು ಇದು ಮಾಡಿದೆ. ಪಟಾಕಿಗಳು ರೆಡಿ ಇದೆ. ಸಾನ್ವಿ ಬಂದು ನಿಂತಿರೋದು ಬರ್ಡೇಗೆ. ಸೊ ಇದೇ ಡ್ರೆಸ್ಸು ನಾನು ಬರ್ಡೇಗೆ ಗಿಫ್ಟ್ ಕೊಟ್ಟಿರೋದು ಸಾನ್ವಿಗೆ. ಕ್ರಾಪ್ ಟಾಪ್ ಇದು MG ರೋಡಲ್ಲಿ ತುಮಕೂರಲ್ಲಿ ತಗೊಂಡ್ರಿ. ಹೇ ಫೈನಲಿ 1 2 3 ಹ್ಯಾಪಿ ಬರ್ಡೇ ಸಾನ್ವಿ. ನಗುತ್ತಾ ನಗುತ್ತಾ ಬಾಳು ನೀನು 100 ವರುಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ. ನಾನು ಅಷ್ಟು ಚೆಂದ ಆಡಲ್ಲ, ಆದರೂ ನಾನು ಹೆಂಡತಿಗೋಸ್ಕರ ಆಡ್ತಾಯಿದ್ದೀನಿ. ನನ್ನ ಹೆಂಡತಿ ಮುಖದಲ್ಲಿ ಯಾವಾಗಲೂ ಇದೇ ಥರ ಖುಷಿ ಇರಲಿ. ನನಗಂತ ಇರೋದು ಅದೊಂದು ಪುಟ್ಟು ಜೀವ. ಬಟ್ ಆ ಜೀವನ ಎಷ್ಟೇ ಕಷ್ಟ ಆಗಲಿ ಚೆನ್ನಾಗಿ ನೋಡ್ಕೊತೀನಿ.
ಹಾಗೆ ಅಲ್ಲೊಂದು ಪುಟಾಣಿ ಇದೆ ನೋಡಿ, ಅಪ್ಪು. ಸೊ ಕೇಕ್ ಕಟಿಂಗ್ ಎಲ್ಲ ಆಯಿತು, ಹಾಗೆ ಫೋಟೋಶೂಟ್ ಕೂಡ ನಡೀತಿತ್ತು. ಫೋಟೋಶೂಟ್ ಕೂಡ ಆಯಿತು. ಮೇಲೆ ಹೋಗಿದೆ, ಚೆನ್ನಾಗಿರೋದು ಅಷ್ಟೇ, ವಿಡಿಯೋ ಹಿಡಿಯೋಕ್ಕಾಗಿಲ್ಲ. ಫೈನಲಿ ಕೇಕ್ ಕಟಿಂಗ್ ಆಯಿತು. ಇವಾಗ ಗಿಫ್ಟ್ ಕೊಡ್ತೀನಿ, ಸರ್ಪ್ರೈಸ್. ಹೇಗಿದೆ ಗಿಫ್ಟ್? ಥ್ಯಾಂಕ್ ಯು. ಓಕೆ, ಇದು ಎಕ್ಸ್ಪೆಕ್ಟೇ ಮಾಡಿಲ್ಲ. ಇದು ಚಾಕ್ಲೇಟ್, ನನ್ನ ಫೇವ್ರೇಟ್. ಬೆಳಗ್ಗೆನೇ ಎದ್ದು ಹಾಗೆ ಕಾಫಿ ಕುಡಿದ್ಬಿಟ್ಟು ಹೊಲದ ಕಡೆ ಬರ್ತಾಯಿದ್ದೀನಿ. ನೈಟೆಲ್ಲ ಮಳೆ ಬಿದ್ದಿದೆ, ಸುತ್ತಲೂ ನೋಡಿ ಹೇಗೆ ಫುಲ್ಲು ನೀರು, ಫುಲ್ ಥಂಡಿಯಾಗಿದೆ, ಕೋಲ್ಡಾಗಿದೆ. ನೆನ್ನೆ ನೈಟ್ ಬರ್ಡೇ ಅಂತೂ ಸೂಪರಾಗಿ ನಡೀತು. ಬೆಳಗ್ಗೆ ಎದ್ದು ನೇಚರ್ನ ಎಂಜಾಯ್ ಮಾಡ್ತಾಯಿದ್ದೀನಿ. ಸಕ್ಕತ್ತಾಗಿದೆ, ಒಂದು ಸೌಂಡ್ ಬರ್ತಾಯಿದೆ ಇಲ್ಲಿ, ಕೇಳಿಸ್ಕೊಳ್ಳಿ. ಎಷ್ಟು ಕ್ಯೂಟಾಗಿದೆ ಅಂದರೆ ಒಂಥರ ಫ್ರೆಶ್ನೆಸ್ ತೋರಿಸ್ತಾ ಇದೆ. ಮನೆಗೆ ಬಂದಿದ್ದೆ, ನನ್ನ ಮಗ ಎಷ್ಟು ಕ್ಯೂಟಾಗಿ ಆಟ ಆಡ್ಕೊಂಡು ಕೂತಿದ್ದ. ಅಪ್ಪು ಅಪ್ಪು ಇಂದು ಹಾಗೆ ಸಂಜೆ ಎಲ್ಲ ಫ್ಯಾಮಿಲಿ ಎಲ್ಲ ತುಮಕೂರು ಕಡೆ ಶಾಪಿಂಗ್ಗೆ ಹೊರಟ್ರಿ. ಬರ್ಡೇ ದಿವಸ ವೀಡಿಯೋ ತುಂಬ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಸಾನ್ವಿಗೆ ಹುಷಾರಿದ್ದಿಲ್ಲ. ವೀಡಿಯೋ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್